10ನೇ ತರಗತಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹೇಗಿರುತ್ತೆ, ಯಾವ ಭಾಗಕ್ಕೆ ಎಷ್ಟೆಷ್ಟು ಅಂಕಗಳು ಮಹತ್ವವನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದಾಗಿ ಮೊದಲನೇ ಮೇನಲ್ಲಿ ಒಟ್ಟು ನೀವು ಪರೀಕ್ಷೆ ಬರೀಬೇಕಾಗಿರೋದು ಎಷ್ಟು ಮಾರ್ಕ್ಸಿಗೆ, ಅದು ವಾರ್ಷಿಕ ಪರೀಕ್ಷೆಯಲ್ಲಿ 100 ಅಂಕಕ್ಕೆ ಬರೀತೀರಿ ಆಯ್ತಾ. ಇನ್ನು 25 ಅಂಕಗಳು ಏನಾಗಿರುತ್ತೆ ನಿಮಗೆ ಆಂತರಿಕ ಅಂಕಗಳು ಇರುತ್ತೆ. ಆ 100 ಅಂಕಕ್ಕೆ ನೀವು ಯಾವ್ಯಾವೆಲ್ಲ ವಿಷಯಕ್ಕೆ ಒತ್ತು ಕೊಡಬೇಕು ಆಯ್ತಾ, ಅದನ್ನ ಈಗ ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ, ಯಾವುದರಲ್ಲಿ ಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿದ್ರೆ 28 ಅಂಕಗಳಿಗೆ ಇರುತ್ತೆ. ಬರೀ ಗದ್ಯ ಭಾಗದಲ್ಲಿ ಎಷ್ಟು ಅಂಕಗಳು ಇರುತ್ತೆ, 28 ಅಂಕಗಳು ಗದ್ಯ ಭಾಗದಿಂದ ಪ್ರಶ್ನೆಗಳು ಬಂದಿರುತ್ತೆ. ಗದ್ಯ ಭಾಗದಿಂದ ಒಂದರಿಂದನೇ 28 ಅಂಕಗಳು. ಎರಡು ಭಾಗ ಇದೆ ನಿಮಗೆ, ಪಠ್ಯ ಭಾಗ 1 ಮತ್ತು ಭಾಗ 2 ಎರಡರಿಂದನೂ ಸೇರಿ ಅತ್ಯಂತ ಒಟ್ಟು ಗದ್ಯ ಭಾಗದಿಂದ ಎಷ್ಟು ಅಂಕಗಳು, 28 ಅಂಕಗಳು ಇರುತ್ತೆ. ಅದೇ ರೀತಿ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಅಂಕಗಳಿಗೆ ಕೇಳ್ತಾರೆ ಪ್ರಶ್ನೆಗಳು ಅಂತ ಹೇಳಿದ್ರೆ ಪದ್ಯ ಭಾಗಕ್ಕೆ 30 ಅಂಕಗಳಿಗೆ ಹಂಚಿಕೆ ಆಗಿರುತ್ತೆ. ಬರೀ ಪದ್ಯ ಭಾಗದಿಂದ ಎಷ್ಟು ಅಂಕಗಳು, 30 ಅಂಕಗಳಿಗೆ ಪ್ರಶ್ನೆಗಳು ಬರ್ತವೆ. ಇನ್ನು ಪಠ್ಯ ಪೋಷಕ ಅಂತ ಇದೆ, ಕೊನೆಯ ಭಾಗದಲ್ಲಿ ಭಾಗ 1ರಲ್ಲೂ ಇದೆ ಮತ್ತು ಭಾಗ 2ರಲ್ಲೂ ಇದೆ. ಅವುಗಳಿಗೆ ಸಂಬಂಧಪಟ್ಟಂಗೆ 1 ಅಂಕದ ಪ್ರಶ್ನೆನಾದ್ರೂ ಕೇಳಬಹುದು ಅಥವಾ 2 ಅಂಕದ ಪ್ರಶ್ನೆಗಳನ್ನಾದ್ರೂ ಕೇಳಬಹುದು. ಒಟ್ಟು ಪಠ್ಯ ಪೋಷಕದಿಂದ ಎಷ್ಟು ಅಂಕಕ್ಕೆ ಇರುತ್ತಪ್ಪ ಅಂತ ಹೇಳಿದ್ರೆ 9 ಅಂಕಗಳಿಗೆ ಇರುತ್ತೆ. ಪಠ್ಯ ಪೋಷಕದಿಂದ ಎಷ್ಟು, 9 ಅಂಕ. ಪಠ್ಯ ಪೋಷಕದಿಂದ 9 ಅಂಕ ಇರುತ್ತೆ. ಇನ್ನು ಅಪಠಿತ ಗದ್ಯ ಗೊತ್ತಿದೆ ನಿಮಗೆ. ಅಪಠಿತ ಗದ್ಯ ಅಂದ್ರೆ ಏನು, ಒಂದು ಯಾವುದೋ ನಿಮ್ಮ ಪಠ್ಯದಲ್ಲಿ ಇಲ್ಲದೆ ಇರುವಂತದ್ದು ಹೊರಭಾಗದಿಂದ ಒಂದು ಗದ್ಯ ಭಾಗವನ್ನು ಇಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಾಗಿ 2 ಪ್ರಶ್ನೆಗಳು ಇರುತ್ತೆ. ಆ ಪ್ರಶ್ನೆನ ಆ ಪಠ್ಯ ಭಾಗವನ್ನು ಓದ್ಕೊಂಡು ಅದಕ್ಕೆ ಸಂಬಂಧಪಟ್ಟಿರೋ ಪ್ರಶ್ನೆ 2 ಇರುತ್ತೆ. ಒಂದು ಪ್ರಶ್ನೆಗೆ 2 ಅಂಕ ಆಯ್ತಾ. ಅಲ್ಲೇ ಉತ್ತರ ಅಲ್ಲೇ ಪ್ರಶ್ನೆ. ನಿಮ್ ಕೆಲಸ ಏನಪ್ಪಾ ಅಂದ್ರೆ ಓದ್ಕೊಂಡು ಈ ಪ್ರಶ್ನೆಗೆ ಇದು ಉತ್ತರ ಅಂತ ಬರೆಯೋದು ಅಷ್ಟೇ ಕೆಲಸ. ತುಂಬಾ ಸುಲಭವಾಗಿರುವಂತ ಅಂಕ ಗಳಿಸುವಂತ ಭಾಗ ಅಪಠಿತ ಗದ್ಯ. ಎಷ್ಟು ಅಂಕಕ್ಕೆ ಇರುತ್ತೆ, 4 ಅಂಕಕ್ಕೆ ಇರುತ್ತೆ ಅಪಠಿತ ಗದ್ಯ. ಎಷ್ಟಂಕ, 4 ಅಂಕ. 2 ಅಂಕದ 2 ಪ್ರಶ್ನೆಗಳು ಇರುತ್ತೆ. ಇದನ್ನಂತರೂ ಎಲ್ಲರೂ ಬರೀಲೇಬೇಕು. ಇದು ಎಷ್ಟನೇ ಪ್ರಶ್ನೆ, ಎಷ್ಟನೇ ಪ್ರಶ್ನೆ ಆಗಿರುತ್ತೆ ಅಂತ ಹೇಳಿದ್ವಿ ನಾವು, 43ನೇ ಪ್ರಶ್ನೆ ಇರುತ್ತೆ. ಇದನ್ನ ಪ್ರಾಥಮಿಕ ಹಂತದ ವಿದ್ಯಾರ್ಥಿಗಳು ಸಹ ಏನ್ ಮಾಡ್ಬೋದು, ಬರೀಬಹುದು. ಯಾಕೆಂದ್ರೆ ಎಲ್ಲೂ ಓದಂತದ್ದು ಹುಡುಕಂತದ್ದು ಏನಿರಲ್ಲ, ಅಲ್ಲೇ ಪ್ರಶ್ನೆ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಿರೋಂಥ ಉತ್ತರ ಮೇಲೇನೆ ಇರುತ್ತೆ ಆಯ್ತಾ. ಓದ್ಕೊಂತೀಯ ಅಟ್ಲೀಸ್ಟ್ ಕನ್ನಡ ಇನ್ನೂ ಸುಲಭ. ಈ ಪ್ರಶ್ನೆಗೆ ಉತ್ತರ ಅಂತ ಹುಡುಕೋದು ಎಂತರಾದ್ರೂ ಏನ್ ಮಾಡ್ಬೋದು, ಅದನ್ನ ಹುಡುಕಬಹುದು. ಹಾಗಾಗಿ ತುಂಬಾ ಸುಲಭವಾಗಿ ಏನ್ ಮಾಡೋದ್ರಲ್ಲಿ 4ಕ್ಕೆ 4 ಅಂಕಗಳನ್ನ ತಗೊಳ್ಬಹುದು ಅಪಠಿತ ಗದ್ಯದಲ್ಲಿ. ಅದು 4 ಅಂಕಕ್ಕೆ ಇರುತ್ತೆ ಆಯ್ತಾ. ಇನ್ನು ವ್ಯಾಕರಣ, ಇಷ್ಟರಲ್ಲಿ ನಾವು ಯಾವ ಬಿಟ್ಟಿದೀವಿ ಈಗ, ಗದ್ಯ ಆಯ್ತು, ಪದ್ಯ ಆಯ್ತು, ಪಠ್ಯ ಪೋಷಕ ಆಯ್ತು, ಅಪಠಿತ ಗದ್ಯ ಆಯ್ತು. ಇನ್ ಯಾವ ಬಿಟ್ಟಿದೀವಿ, ವ್ಯಾಕರಣಾಂಶಗಳು. ಎಲ್ಲೆಲ್ಲಿ ಬರುತ್ತವೆ ವ್ಯಾಕರಣಾಂಶಗಳದು, ಮೊದಲನೇ ಮೇನಲ್ಲಿ 6 ಪ್ರಶ್ನೆಗಳು ಯಾವಿರುತ್ತೆ, ಬಹು ಆಯ್ಕೆಗಳು. ಅವಿಷ್ಟು ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದೇ ಇರುತ್ತೆ. ಅದಾದ್ಮೇಲೆ ಸಂಬಂಧೀಕರಿಸಿ ಬರೆಯಿರಿ. ಎಷ್ಟು ಪ್ರಶ್ನೆ ಇರುತ್ತೆ, 4 ಇರುತ್ತೆ. ಅದು ಸಹ ಏನು ವ್ಯಾಕರಣಾಂಶದ್ದು. ಆಮೇಲೆ ಛಂದಸ್ಸು, ಅಲಂಕಾರ, ಗಾದೆ ಮಾತು, ಆಮೇಲೆ ವಾಕ್ಯ ರಚನೆ ಮಾಡೋದು. ಇವೆಲ್ಲವೂ ಸೇರಿ ಎಷ್ಟಕ್ಕೆ ಇರುತ್ತಪ್ಪ ಅಂತ ಹೇಳಿದ್ರೆ ಅವೆಲ್ಲವೂ ವಾಕ್ಯ ರಚನೆ, ವ್ಯಾಕರಣಾಂಶ, ಅಲಂಕಾರ, ಛಂದಸ್ಸು ಇವೆಲ್ಲವೂ ಸೇರಿ 29 ಅಂಕಕ್ಕೆ ಇರುತ್ತೆ. ವ್ಯಾಕರಣ, ಛಂದಸ್ಸು, ಅಲಂಕಾರ, ಗಾದೆ ಮಾತು, ಪತ್ರಲೇಖನ ಮತ್ತೆ ಪ್ರಬಂಧ. ಇವೆಲ್ಲವೂ ಸೇರಿ ಎಷ್ಟು ಅಂಕಕ್ಕೆ ಇರುತ್ತೆ, 29 ಅಂಕಗಳು ಇರುತ್ತೆ. ಎಷ್ಟು ಅಂಕ ಆಯ್ತು,
ಎಷ್ಟಾಯ್ತು? 100 ಅಂಕಗಳಿಗೆ ಆಯ್ತು. ಇಷ್ಟು ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಬರೀಬೇಕಾಗಿರುವಂಥದ್ದು 100 ಅಂಕಗಳಿಗೆ. ಈಗಾಗಲೇ ನಿಮಗೆ ಇಂಟರ್ನಲ್ ನಿಮಗೆ ಗೊತ್ತಿರ್ಬೋದು, ಎಲ್ಲರೂ ಇಂಟರ್ನಲ್ ಮಾರ್ಕ್ಸ್ ಆ್ಯಡ್ ಮಾಡಿದ್ದಾರೆ. ಯಾರ್ಯಾರು ಎಷ್ಟೆಷ್ಟು ತಗೊಂಡಿದ್ದೀರಾ ಅಷ್ಟಷ್ಟು ಅಂಕಗಳನ್ನ ಆಗಲೇ ಇಂಟರ್ನೆಟ್ಟಲ್ಲಿ ಹಾಕ್ಬಿಟ್ಟಿದ್ದೀವಿ. ನಿನ್ನೆ ಇಡೀ ದಿನ ಅದೇ ಕೆಲಸನೇ ಆಗೋಗುತ್ತೆ. ಆಯ್ತಾ? ಯಾರು ಎಷ್ಟೆಷ್ಟು ತಗೊಂಡಿರೋ ಅಷ್ಟು, ಯಾರು ಚಟುವಟಿಕೆ ಮಾರ್ಕ್ಸ್ ಎಷ್ಟಿದಾವೋ ಅಷ್ಟು, ಯಾರು ಕೊಟ್ಟಿಲ್ವಾ 0. ಯಾಕಂತಂದ್ರೆ ನಿಮಗೆ ಕಾಲಾವಕಾಶನೂ ಕೊಟ್ಟಿತ್ತು. ಆಯ್ತಾ? ಕೊಟ್ರಿ, ಕೊಡ್ದವ್ರು ಇದ್ದೀರಿ, ಒಟ್ಟಾರೆ ನಿಮ್ಮ ಮಾರ್ಕ್ಸ್ ಎಷ್ಟೆಷ್ಟಿದಾವ ಅಷ್ಟಷ್ಟು ಅಂಕಗಳನ್ನು ಅಲ್ಲಿ ನಮೂದು ಮಾಡಿ ಆಗಿದೆ. ಒಟ್ಟು ಈ ರೀತಿ ನೀವು 3 ಅಂಕಗಳಿಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರೀಬೇಕು. ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ನೀವು 100ಕ್ಕೆ ಎಷ್ಟು ಬರೆದಿದ್ದೀರಾ ಆ ಮಾರ್ಕ್ಸು ಪ್ಲಸ್ ನಿಮಗೆ ಇಲ್ಲಿ ನಾವು ಕೊಟ್ಟಿರೋ ಮಾರ್ಕ್ಸು ಟೋಟಲ್ 125 ನೀವು ಎಷ್ಟು ಅಂಕ ತಗೊಂಡಿರಿ ಅಂತ ಫೈನಲ್ ರಿಸಲ್ಟ್ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಆದರೆ ವಾರ್ಷಿಕ ನೀವು ಬಹುಪಾಲು ವಿದ್ಯಾರ್ಥಿಗಳು ಏನು ಅನ್ಕೊಂಡ್ಬಿಟ್ಟಿರ್ತಾರೆ ಅಂದರೆ ಇಲ್ಲಿ ಆಂತರಿಕ ಅಂಕಗಳು ಪ್ಲಸ್ ವಾರ್ಷಿಕ ಪರೀಕ್ಷೆ 100ಕ್ಕೆ ಬರೆಯೋದು ಸೇರಿ 35 ಬಂದರೆ ಪಾಸ್ ಅನ್ಕೊಂಡಿರಿ. ತಪ್ಪು. ಇದು ಎಷ್ಟಾದ್ರೂ ಬಂದ್ರೆ ಇಂಟರ್ನಲ್. ಆದರೆ ವಾರ್ಷಿಕ ಪರೀಕ್ಷೆಯಲ್ಲಿ ಕುತ್ಕೊಂಡು ಏನು ಬರೀತಿರಲ್ಲ ಅದು ಕನ್ನಡ ವಿಷಯದಲ್ಲಿ 35 ಬರಲೇಬೇಕು. 34 ಬಂದ್ರೂ ಫೇಲೆ. ಬೇರೆ ಸಬ್ಜೆಕ್ಟ್ ಅಲ್ಲಿ 28 ಅಂಕ ಬರಲೇಬೇಕು. ಇಂಟರ್ನಲ್ ಎಷ್ಟಾದ್ರೂ ಬಂದಿರಲಿ. ಆಯ್ತಾ? ನೀವೇನು ಅನ್ಕೊಂಡ್ಬಿಡ್ತೀರಿ ಇಲ್ಲಿ ನಾವು ತಗೊಳೋದು ಅಲ್ಲಿ ತಗೊಳೋದು ಸೇರಿ 35 ಅಲ್ಲ, ಅಲ್ಲಿ 100ಕ್ಕೆ 35 ಬರಬೇಕು, 80ಕ್ಕೆ ಬೇರೆ ವಿಷಯದಲ್ಲಿ 80ಕ್ಕೆ ತಾನೆ, 80ಕ್ಕೆ 28 ಬರಲೇಬೇಕು. ಆ ಲೆಕ್ಕಕ್ಕೆ ನೀವು ತಲೆಯಲ್ಲಿ ಇಟ್ಕೊಂಡು ಪರೀಕ್ಷೆಯನ್ನು ಬರೀಬೇಕು. ಅರ್ಥಾಯ್ತಾ? ಇಷ್ಟು ಇರುತ್ತೆ. ಇನ್ನು ಆ ಗದ್ಯದಿಂದ ಪದ್ಯದಿಂದ ವ್ಯಾಕರಣಾಂಶದಿಂದ ಅಂತ ಏನು ಹೇಳ್ತಲ್ಲ ಅದರಲ್ಲಿ ಹೆಂಗೇನು ಪ್ರಶ್ನೆಗಳು ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಇದು ಇಷ್ಟ ಆಯ್ತು. ಈಗ ಬಹು ಆಯ್ಕೆಗಳು ಮೊದಲನೇ ಮೇನಲ್ಲಿ ಬರೋವೇನು ಪ್ರಶ್ನೆಗಳು? ಬಹು ಆಯ್ಕೆ. ಎಷ್ಟು ಪ್ರಶ್ನೆ ಇರುತ್ತೆ? 6 ಪ್ರಶ್ನೆ ಇರುತ್ತೆ. 6 ಇರುತ್ತೆ. ಎಲ್ಲವೂ ಒಂದೊಂದು ಅಂಕದವು. ಏನು ಬಹು ಆಯ್ಕೆ ಅಂತಂದ್ರೆ ಒಂದು ಪ್ರಶ್ನೆ ಎಲ್ಲವೂ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಿದ್ದೇ ಇರುತ್ತೆ. ಎಷ್ಟು ಪ್ರಶ್ನೆ ಇರುತ್ತೆ? 6 ಪ್ರಶ್ನೆ ಇರುತ್ತೆ. ಒಂದೊಂದು ಪ್ರಶ್ನೆಗೂ 4 ಆಯ್ಕೆಗಳನ್ನ ನಿಮಗೆ ಕೊಟ್ಟಿರ್ತಾರೆ. ಆ 4 ಆಯ್ಕೆಗಳಲ್ಲಿ ಯಾವುದಾದ್ರೂ ಒಂದು ಸರಿ ಉತ್ತರ ಇರುತ್ತೆ. ಆ ಉತ್ತರವನ್ನು ಏನು ಮಾಡ್ಬೇಕು? ನೀವಲ್ಲಿ ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ಉತ್ತರವನ್ನ ಬರೀಬೇಕು. ಉದಾಹರಣೆ ನೀವು ಬರೆದಿರೋಂಥ ಪೂರ್ವ ಸಿದ್ಧತಾ ಪರೀಕ್ಷೆ ಇದನ್ನೇ ತಗೊಳ್ಳೋದಾದ್ರೆ ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಅಂತ ಒಂದು ಪ್ರಶ್ನೆ ಕೇಳಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. 1 ಸಂಬಂಧ, 2 ಅಧಿಕರಣ, 3 ಕರಣಾರ್ಥ, 4 ಸಂಪ್ರದಾನ. ಅದ್ರಲ್ಲಿ ಸರಿ ಉತ್ತರ ಯಾವುದು ಅದನ್ನ ಏನ್ ಮಾಡ್ಬೇಕು? ನೀವು ಆಯ್ಕೆ ಮಾಡಿ ಬರೀಬೇಕು. ನೆಕ್ಸ್ಟ್ ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆಯಾದ ಪದ ಇದು. ಆಯ್ಕೆಗಳು 4: ಪಾರ್ಥ ಭೀಮರು, ಜಟಿಲ ಕಬರಿ, ನವರಾತ್ರಿ, ಮೋಸ ಮಾಡು. ಬಹುವ್ರೀಹಿ ಪಾರ್ಥ ಭೀಮರು ಸಮಾಸ ಮಾಡುವಾಗ ಹೇಳಿದ್ವಿ ನಾವು ಭೀಮಾರ್ಜುನರು ಅಲ್ವಾ? ಆ ಥರದವು ಏನಾದ್ರು ಬಂತು ಅಂತ ಹೇಳಿದ್ರೆ ಏನದು ಪಾರ್ಥ ಭೀಮರು ಏನಾಗುತ್ತೆ ಇಲ್ಲಿ ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆ ಆಗುತ್ತೆ. ಪಾರ್ಥನು ಪ್ಲಸ್ ಭೀಮನು ಪಾರ್ಥ ಭೀಮರು. ಈ ರೀತಿ ಬಹು ಆಯ್ಕೆಯಲ್ಲಿ 6 ಪ್ರಶ್ನೆಗಳಿರುತ್ತೆ. 4 ಆಯ್ಕೆಯಲ್ಲಿ ಒಂದು ಉತ್ತರವನ್ನು ಆರಿಸಿ ನೀವು ಬರೀಬೇಕು. ಈಗಾಗಲೇ ನಾವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀವಿ. ಜೂನ್ 2023 ಅಲ್ಲಿಂದ ಇಲ್ಲಿವರೆಗೂ ಆಗಿರೋಂಥ ಅವೆಲ್ಲವನ್ನು ಬಿಡಿಸಿದ್ವಲ್ಲ ಒಂದಿನ. ಅವೆಲ್ಲವನ್ನು ಕಲ್ತ್ರಿ ಅಂದ್ರೆ ಇವು 6 30-40 ಪ್ರಶ್ನೆಗಳನ್ನು ಕಲ್ತಿದ್ರಿ ಅಂದ್ರೆ 6 ಅದರಲ್ಲಿ ಬಂದಿರ್ತಾವೆ. ಅರ್ಥಾಯ್ತು? ಅದರಲ್ಲೂ ಮತ್ತೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಅವನ್ನ ಅಭ್ಯಾಸ ಮಾಡಿದ್ರಿ ಅಂದ್ರೆ ಇವು ರಿಪೀಟ್ ಆಗಿರುವಂಥ ಪ್ರಶ್ನೆಗಳೇ ಆಗಿರ್ತವೆ. ಯಾರು ಕರೆಕ್ಟಾಗಿ ಇವನ್ನ ಅರ್ಥ ಮಾಡ್ಕೊಂಡು ಓದ್ತಿರೋ 2 ಮಾದರಿ ಪ್ರಶ್ನೆ ಪತ್ರಿಕೆ, ಮುಂದೆ ಬರುವಂತ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ, ಈ 3 ಪ್ರಶ್ನೆಗಳನ್ನು ಅಭ್ಯಾಸ ಮಾಡಲೇಬೇಕು. 35 ಅಂಕಕ್ಕಂತೂ ಯಾವುದೇ ಅಡ್ಡಿ ಇಲ್ಲ. ಆಯ್ತಾ? ಇನ್ನು 2ನೇ ಮೇನಲ್ಲಿ ಏನ್ ಕೇಳ್ತಾರೆ? ಇನ್ನು ಫಸ್ಟ್ ಮೇನ್ ಆಯ್ತು. 2ನೇ ಮೇನಲ್ಲಿ ಸಂಬಂಧೀಕರಿಸಿ ಬರೆಯೋದು ಎಷ್ಟಿರುತ್ತೆ? 4. ಸಂಬಂಧೀಕರಿಸಿ ಅಂದ್ರೆ ಅರ್ಥ ಏನು? ಸಂಬಂಧೀಕರಿಸಿ ಬರೆಯೋದು ಅಂತಂದ್ರೆ ಏನು?
ಈಗ ಒಂದು ಪ್ರಶ್ನೆ ಇಲ್ಲಿ ಯಾವ್ದಾದ್ರು ಒಂದು ಬರೀತೀನಿ. ಮ್ಯಾಗ ಅಂದ್ರೆ ಮೇಲೆ, ಈ ತರ ಇದ್ದು ಇನ್ನೊಂದು ಪದ ಇದೆ ಇಸವಾಸ. ಇದು ಜಾಗ ಖಾಲಿ ಇರುತ್ತೆ. ಏನು ಸಂಬಂಧೀಕರಿಸೋದಂದ್ರೆ ಏನು? ಮೊದಲನೇ ಇವೆರಡು ಪದಕ್ಕೆ ಏನೋ ಸಂಬಂಧ ಇರುತ್ತೆ. ಇದೇ ರೀತಿ ಮೂರನೇ ಪದಕ್ಕೂ ಒಂದು ಸಂಬಂಧಿ ಪದ ಇರುತ್ತೆ. ಆದ್ರೆ ಆ ಪದ ಯಾವುದು ಅಂತ ಏನ್ ಮಾಡ್ಬೇಕು? ನೀವು ಬರೀಬೇಕು. ಅದೇ ಉತ್ತರ. ನೋಡಿ, ಇದಕ್ಕೆ ಏನ್ ಸಂಬಂಧ? ಮ್ಯಾಗ ಮೇಲೆ. ಇದು ಆಡು ಭಾಷೆ, ಇದು ಗ್ರಾಂಥಿಕ ಭಾಷೆ. ಅರ್ಥ ಆಯ್ತಾ? ಅದೇ ರೀತಿ ಈ ಆಡು ಭಾಷೆ ಗ್ರಾಂಥಿಕ ಭಾಷೆಗೆ ಸಂಬಂಧಿಸಿದ್ದನೇ ಇಸವಾಸ ಒಂದು ಪದ. ಇದು ಆಡು ಭಾಷೆ ಆದ್ರೆ ಗ್ರಾಂಥಿಕ ಭಾಷೆ ಏನು? ಗ್ರಾಂಥಿಕ ಭಾಷೆ ವಿಶ್ವಾಸ. ಇಸವಾಸ ವಿಶ್ವಾಸ. ಇದು ಸುಮಾರು ಸರಿ ಪತ್ರಿಕೆಯಲ್ಲಿ ಬಂದಿದೆ. ಅರ್ಥ ಆಯ್ತಾ? ಮ್ಯಾಗನು ಬಂದಿದೆ, ಇಸವಾಸ. ನೋಡಿ, ಎರಡು ಆಡು ಭಾಷೆಗಳು. ಅದು ನೀವು ಏನ್ ಮಾಡ್ಬೇಕು? ಅದ್ರ ಗ್ರಾಂಥಿಕ ಭಾಷೆಯನ್ನ ಬರಿಬೇಕು. ಇಂಥ ಪ್ರಶ್ನೆಗಳು ಎಷ್ಟಿರುತ್ತೆ? 4 ಇರುತ್ತೆ. ಅರ್ಥ ಆಯ್ತಾ? ಇದು ಎರಡನೇ ಮೇನಲ್ಲಿ ಕೇಳುವಂತ 4 ಪ್ರಶ್ನೆಗಳು. ಇನ್ನು ಮೂರನೇ ಮೇನಲ್ಲಿ 1 ಅಂಕದ ಒಂದು ವಾಕ್ಯದ ಪ್ರಶ್ನೆಗಳು ಇರುತ್ತೆ. ಎಷ್ಟಿರುತ್ತೆ? 7 ಪ್ರಶ್ನೆಗಳು ಇರುತ್ತೆ. ಎಲ್ಲವೂ ನಿಮ್ಮ ಗದ್ಯ, ಪದ್ಯ, ಪಠ್ಯಕೋಶಕ್ಕೆ ಸಂಬಂಧಪಟ್ಟಿರುವಂತ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೊಟ್ಟಿರ್ತಾರೆ. ನೋಡಿ, 5 ಇರುತ್ತೆ, ಇಲ್ಲ 4 ಇರುತ್ತೆ, ಇಲ್ಲ 6 ಪ್ರಶ್ನೆ ಇರುತ್ತೆ. ನೋಡಿದಿರಿಲ್ಲ? ಅವುಗಳನ್ನಂತೂ ಅಭ್ಯಾಸ ಮಾಡಲೇಬೇಕು. ಅವೆಲ್ಲ ಗದ್ಯ, ಪದ್ಯಕ್ಕೆ ಸಂಬಂಧಪಟ್ಟಿರುವಂತ ಪ್ರಶ್ನೆಗಳೇ ಆಗಿರ್ತವೆ. ಉದಾಹರಣೆ, ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಪ್ರಕೃತಿ ಪುಸ್ತಕ. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾಗಿದ್ದರು? ಮೈಸೂರಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಂಕಣಬದ್ಧರಾಗಿದ್ದರು. ಓದ್ಕೊಂಡಿರ್ತಾನೆ ನಾವೆಲ್ಲ. ಅಂತ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಅಂತವ್ ಎಷ್ಟಿರುತ್ತೆ? 7 ಪ್ರಶ್ನೆಗಳು ಇರುತ್ತೆ. ಇದಾದ್ಮೇಲೆ 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಿ. ಈ ಪ್ರಶ್ನೆಗಳು ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಿ 10 ಪ್ರಶ್ನೆಗಳು ಇರುತ್ತೆ. ಎಷ್ಟನೇ ಇದು? 3, 4 ವಾಕ್ಯ. ಎಷ್ಟು ಪ್ರಶ್ನೆ ಇರುತ್ತೆ? 10 ಪ್ರಶ್ನೆ ಇರುತ್ತೆ. ಒಂದು ಪ್ರಶ್ನೆಗೆ 2 ಅಂಕಗಳಂತೆ. ಇವು ಅಷ್ಟೇನೆ 10 ಪ್ರಶ್ನೆಗಳು ಸಹ ಗದ್ಯ, ಪದ್ಯ, ಇಲ್ಲ ಪಠ್ಯಕೋಶಕ್ಕೆ ಸಂಬಂಧಪಟ್ಟಿರುವಂತೆ ಇರ್ತವೆ. ಯಾರು ಕರೆಕ್ಟ್ ಆಗಿ ಪಾಠವನ್ನ ಆಲಿಸಿರ್ತೀರಿ, ಆಯ್ತಾ? ನಾನು ಏನೂ ಓದಿಲ್ಲ ಅಂತ ಹೇಳಿದ್ರು ಕೊನೆಯಲ್ಲಿ ನಾನು ಯಾರು ಹೇಳ್ತಿರೋದು ಬಿ ಸೆಕ್ಷನ್, ಸಿ ಸೆಕ್ಷನ್ ಅಲ್ಲಿ ಅಂತ ಮಾಡಿದ್ವಲ್ವಾ, ಅದ್ರಲ್ಲಿ ಇರುವಂತವ್ರು ಕೊನೆಯದಾಗಿ 10 ಪ್ರಶ್ನೆ, ಆಯ್ತಾ? 2 ಅಂಕದಂತೆ ಒಟ್ಟು ಎಷ್ಟು ಅಂಕಗಳು ಆಗುತ್ತೆ? ಇಲ್ಲಿ 20 ಅಂಕಗಳಾಗುತ್ತೆ. ಈ 20 ಅಂಕಗಳಲ್ಲಿ 10 ಅಂಕನಾದ್ರೂ ತಗೋಬಹುದು. ಹೆಂಗೆ ಅಂತ ಹೇಳಿದ್ರೆ ಆ ಪಾಠಕ್ಕೆ ಸಂಬಂಧಪಟ್ಟಿದ್ದು ನಿನಗೆ ಏನ್ ನೆನಪಿ ಬರುತ್ತೋ ಅದನ್ನ ಬರ್ದಾದ್ರೆ ಏನಾಗುತ್ತೆ? ನಿಮಗೆ 1 ಅಂಕ ಸಿಗುತ್ತೆ. ಅಲ್ಲಿಗೆ 20ಕ್ಕೆ 20 ಬೇಡ ಅಂದ್ರೂ ಎಷ್ಟು ಅಂಕ ಸಿಗ್ತವೆ? 10 ಅಂಕಕ್ಕಂತೂ ಯಾವುದೇ ಮೋಸ ಇಲ್ಲ. ಓದಿದಿರ್ತಾನೆ, ಪಾಠ ಚೆನ್ನಾಗಿ ಅರ್ಥ ಇದೆಯಾ ಅಂತವ್ರು ಏನ್ ಮಾಡ್ಬೋದು? ಈ ಪ್ರಶ್ನೆಗಳಿಗೆ ಆ ಪಾಠಕ್ಕೆ ಸಂಬಂಧಪಟ್ಟಿದ್ದು, ಆ ಪಾಠದಲ್ಲಿ ಯಾವ್ದಾದ್ರು ಪಾತ್ರಗಳು ಬಂದ್ರೆ, ಆ ಕಥೆಯ ಸನ್ನಿವೇಶಗಳು ಬಂದ್ರೆ, ಆಯ್ತಾ? ಆ ಹೆಸರುಗಳು ನೆನಪಿ ಬಂದ್ರೆ, ಘಟನೆಗಳು ಏನಾದ್ರು ನೆನಪಿ ಬಂದ್ರೆ ಅದನ್ನೇ ಏನ್ ಮಾಡ್ರಿ ನೀವು ಅಲ್ಲಿ ಬರೀರಿ. 1 ಅಂಕ ಅಂತೂ ಸಿಕ್ಕೇ ಸಿಗುತ್ತೆ. ಇನ್ನಿನ್ನು ಚೆನ್ನಾಗಿ ಓದೋರು ಇದ್ರಿ, ಅವ್ರು ಕರೆಕ್ಟಾಗಿ ಉತ್ತರವನ್ನು ಬಂದು 2ಕ್ಕೆ 2 ಅಂಕನು ತಗೋಬಹುದು. ಇದು ಎಷ್ಟನೇ ಮೇನು? 4ನೇ ಮೇನಲ್ಲಿ ಬರುವಂತದ್ದು. ಇನ್ನು 5ನೇ ಮೇನು ಏನಿರುತ್ತೆ? ಕೃತಿಕಾರರ ಪರಿಚಯ ಇರುತ್ತೆ. ಕೃತಿಕಾರರ ಪರಿಚಯದಲ್ಲಿ ಎಷ್ಟಂಕ? ಇದು 6 ಅಂಕ. ಒಬ್ರು ಗದ್ಯ ಭಾಗದಿಂದ ಒಬ್ರನ್ನ ಕೇಳಿರ್ತಾರೆ, ಪದ್ಯ ಭಾಗದಿಂದ ಒಬ್ರನ್ನ ಕೇಳಿರ್ತಾರೆ. ಅರ್ಥ ಆಯ್ತಾ? ಆ 3 ಅಂಕಗಳು ಬರ್ಬೇಕು ಅಂತ ಹೇಳಿದ್ರೆ ಅವ್ರ ಕಾಲ, ಸ್ಥಳ, ಕೃತಿಗಳು, ಪ್ರಶಸ್ತಿಗಳು ಇವನ್ನ ನೀವು ನೆನಪಿಟ್ಕೊಂಡಿರ್ಬೇಕು. ಆಮೇಲೆ ಏನು ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಕೇಳಿಬಿಟ್ಟಿರ್ತಾರೆ ವಾಕ್ಯ ರೂಪದಲ್ಲಿ ಪರಿಚಯಿಸಿ ಅಂತ. ಕೆಲವರು ಎಷ್ಟು ಸರಿ ಹೇಳಿದ್ರು ಕೆಲವರು ಏನ್ ಮಾಡ್ತಾರೆ?
ಕವಿ ಯಾರು, ಕಾಲ ಎಷ್ಟು, ಕೃತಿ ಯಾವ್ಯಾವು, ಪ್ರಶಸ್ತಿ ಯಾವ್ಯಾವು, ಮಾರ್ಕ್ಸ್ ಸಿಗುತ್ತೆ. ಆದರೆ ಪೂರ್ಣ ಪ್ರಮಾಣದ ಅಂಕಗಳು ಸಿಗಲ್ಲ, 1, 1.5 ಅಂಕ ಸಿಗುತ್ತೆ. ನೋಡ್ರಿ, ನೀವು ಓದ್ಕೊಂಡಿದ್ದೂ ಸಹ ಅಲ್ಲಿ ಎಡವಿದ್ರಿ ಅಂದ್ರೆ ಅಲ್ವಾ, ಅಲ್ಲಿ ಏನ್ ಕೇಳಿದ್ರೆ ಅದಕ್ಕೆ ಏನ್ ಮಾಡ್ಬೇಕು, ನಾವು ಉತ್ತರವನ್ನ ಬರಿಬೇಕು. ಏನ್ ಕೇಳಿದಾರೆ ಅಲ್ಲಿ, ವಾಕ್ಯ ರೂಪದಲ್ಲಿ ಬರೆಯಿರಿ, ವಾಕ್ಯ ರೂಪದಲ್ಲಿನೇ ಬರಿಬೇಕು. ಅರ್ಥ ಆಯ್ತಾ? ಗದ್ಯ ಭಾಗದಲ್ಲಿ ಹೆಂಗೆ ಉತ್ತರ ಬರೀತಿರ್ತಾನೆ, ಪ್ರಶ್ನೆ ಉತ್ತರ ಬರೀತಿರ್ತಾನೆ, ಅದೇ ರೀತಿ ಬರಬೇಕು. ಇಂಥ ಲೇಖಕರು ಇಂಥ ಸ್ಥಳದಲ್ಲಿ ಇಷ್ಟರಲ್ಲಿ ಜನಿಸಿದರು, ಇವರು ಈ ಕೃತಿಗಳನ್ನ ರಚಿಸಿದ್ದಾರೆ, ಇವರ ಕೃತಿ ರಚನೆಗಾಗಿ ಅನೇಕ ಪ್ರಶಸ್ತಿಗಳು ಸಹ ಇವರಿಗೆ ಲಭಿಸಿದವೆ, ಅವು ಯಾವುವೆಂದರೆ ಪ್ರಶಸ್ತಿಗಳನ್ನೆಲ್ಲವನ್ನು ಬರೀಬೇಕು. ಇಲ್ಲಿ ಹಿಂಗೆ ವಾಕ್ಯ ರೂಪದಲ್ಲಿ ಬರೆದ್ರೆ 3 ಅಂಕಗಳು ಇರ್ತವೆ. ಕೆಲವು ಚೆನ್ನಾಗಿ ಓದ್ಕೊಂಡಿರ್ತೀರಿ, ಎಲ್ಲ ಉತ್ತರನೂ ಗೊತ್ತಿರುತ್ತೆ, ಅಲ್ಲಿ ಎಡಬಿಡ್ತೀರಿ. ಯಾರು ಕವಿ, ಕೃತಿ, ಸ್ಥಳ ಅಲ್ಲ ಹಿಂಗ್ ಬರೆದು ಬರೋ ಅಂಕ ಏನ್ ಮಾಡ್ಬಿಡ್ತೀರಾ, ಕಳ್ಕೊಂಡ್ಬಿಡ್ತೀರಾ. ಹಾಗಾಗಿ ನೆನಪು ಮಾಡಿಕೊಂಡು ಕರೆಕ್ಟಾಗಿ ಉತ್ತರನ ವಾಕ್ಯ ರೂಪದಲ್ಲಿನೇ ಬರೀರಿ. ಇದು 5ನೇ ಮೇನಲ್ಲಿ ಬರುವಂತ ಕೃತಿಕಾರರ ಪರಿಚಯ. ಒಟ್ಟು ಎಷ್ಟು ಅಂಕಕ್ಕಿರುತ್ತೆ? 6 ಅಂಕ. ಗದ್ಯದಿಂದ ಒಬ್ರು, ಪದ್ಯದಿಂದ ಒಬ್ರು, ಒಟ್ಟು 6 ಅಂಕಗಳಿಗೆ ಇರುತ್ತೆ. ಇನ್ನು ನೆಕ್ಸ್ಟ್ ಮೇನ್ ಯಾವ್ದಪ್ಪ ಅಂತಂದ್ರೆ ಛಂದಸ್ಸು. ಎಷ್ಟು ಅಂಕಕ್ಕೆ ಇರುತ್ತೆ ಛಂದಸ್ಸು? 3 ಅಂಕಕ್ಕೆ ಇರುತ್ತೆ. ಏನು ಛಂದಸ್ಸು? ಎಷ್ಟನೇ ಪ್ರಶ್ನೆ ಅದು ಛಂದಸ್ಸಿಂದು? ನೆನ್ಪಿಟ್ಕೊಂಡ್ಬಿಡ್ಬೇಕು. ಛಂದಸ್ಸು ಎಷ್ಟನೇ ಪ್ರಶ್ನೆ ಏನು ಅಂತ ಹೇಳಿ ನೀವು ನೆನ್ಪಿಟ್ಕೋಬೇಕು. ಎಷ್ಟನೇ ಪ್ರಶ್ನೆ ಛಂದಸ್ಸಿಂದು? 30ನೇದ. ಯಾವಾಗಲೂ 30ನೇ ಪ್ರಶ್ನೆ ಏನಾಗಿರುತ್ತೆ? ಛಂದಸ್ಸೇ ಆಗಿರುತ್ತೆ. ಕೆಲವರು ಏನ್ ಮಾಡ್ಬಿಡ್ತೀರಿ ಅಂದ್ರೆ ಅಲಂಕಾರ ಬರೋದು, ಅದಕ್ಕೂ ಲಘುಗುರು ಆಗಿರೋರು ಇದೀರಿ, ಅದನ್ನು ಮಾಡಿದಿರಿ. ಮೊನ್ನೆ ಅಲಂಕಾರವನ್ನು ಸಮನ್ವಯಿಸಿ ಅಂತ ಕೊಟ್ರೆ ಆ ಅಲಂಕಾರಕ್ಕೆ ಹೋಗಿ ಲಘುಗುರು ಹಾಕಿ ಅದಕ್ಕೊಂದು ಛಂದಸ್ ಅಂತ ಬರ್ತೀರಿ. ಎಲ್ಲಿ ಏನ್ ಮಾಡ್ಬೇಕು? ಛಂದಸ್ ಯಾವುದು, ಅಲಂಕಾರ ಯಾವುದು? ಆಯ್ತಾ? ಛಂದಸ್ಸು ಅಂದ್ರೇನೆ ಲಘು ಗುರು ಹಾಕೋದು. ಅದಕ್ಕೆ ಹೇಳೋದು ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನ ಹೆಸರಿಸಿ. ಎಷ್ಟನೇ ಪ್ರಶ್ನೆ ನೆನ್ಪಿಟ್ಕೊಳ್ರಿ? ಎಷ್ಟನೇ ಪ್ರಶ್ನೆ ಇದು? 30ನೇ ಪ್ರಶ್ನೆ. ಅಪಠಿತ ಗದ್ಯ 43, ಪತ್ರಲೇಖನ 44, ಪ್ರಬಂಧ 45. ಸಂದರ್ಭಗಳು ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ? ಸಂದರ್ಭಗಳು 33ರಿಂದ 38. ಇವು ಸಂದರ್ಭಗಳು. ಸಂದರ್ಭಗಳಲ್ಲಿ ನೀವು ಚೆನ್ನಾಗಿ ಹೋದ್ರೆ ತಗೊಂಡ್ತಾರೆ ಬಿಡ್ರಿ. ಏನೂ ಬರ್ತಿಲ್ಲ ನನಗೆ ಅನ್ನೋರು ಸಹ ಪಾಠದ ಹೆಸರು, ಲೇಖಕರ ಹೆಸರು ನೆನ್ಪು ಮಾಡ್ಕೊಂಡು ನೀವು ಆಯ್ಕೆ ಒಳಗೆ ಬರೆದ್ರಿ ಅಂದ್ರೆ ಒಂದೊಂದು ಅಂಕ 6 ಅಂಕಗಳು ಬರುತ್ತೆ. ಅದೆಲ್ಲವನ್ನ ಪ್ರಿಪರೇಟರಿ ಒಳಗೆ ಕೆಲವರು ಮಾಡಿದಿರಿ. ನೆಕ್ಸ್ಟ್ ಅದು ಪಾಠಕ್ಕೆ ಸಂಬಂಧಪಟ್ಟಿದ್ದ ಸಂದರ್ಭದ ಅಂತ ಹೇಳಿ ಬರೆದ್ರಿ ಅಂದ್ರೆ 1.5-2 ಅಂಕನಾದ್ರೂ ಸಿಗುತ್ತೆ. ಅದನ್ನ ಮಾಡ್ರಿ, ಬರೀತೀರಿ. ಬರ್ಬಿಟ್ರಿ ಎಲ್ಲಿ ತಪ್ಪಾಗ್ಬಿಡುತ್ತೋ ಅಂತ ಹೇಳೋದು, ಖಾಲಿ ಬಿಟ್ಟು ಬಂದ್ಬಿಡೋದು, ಅದನ್ನ ಮಾತ್ರ ಮಾಡ್ಕೊಡುದು. ಅರ್ಥ ಆಯ್ತಾ? ಅದೇ ಪಾಠದ್ದೇ ಸಾರಾಂಶ, ಕತೆ ನಿಮ್ಗೆ ಏನ್ ಗೊತ್ತಿರುತ್ತೋ ಅದನ್ನ ಏನ್ ಮಾಡ್ಬೇಕಲ್ಲಿ ಬರಿಬೇಕು. ಚೆನ್ನಾಗಿ ಓದೋರು ಇನ್ನೇನು ಬರೀತಾರೆ. ಇದೆಷ್ಟನೇ ಪ್ರಶ್ನೆ? ಛಂದಸ್ಸು. ಛಂದಸ್ಸು ಏನೇನೆಲ್ಲ ಕೇಳ್ಬೋದು ಅಂತ ಹೇಳಿದ್ವಿ? ಇಲ್ಲ 2 ಸಾಲಿನ ಪದ್ಯ ಕೇಳ್ತಾರೆ, ಇಲ್ಲ 1 ಸಾಲಿನ ಪದ್ಯವನ್ನು ಕೇಳ್ತಾರೆ, ಇಲ್ಲ 3 ಸಾಲಿನ ಪದ್ಯವನ್ನ ಕೇಳ್ತಾರೆ. ಗೊತ್ತಿದೆ ನಿಮಗೆ? 2 ಸಾಲಿನ ಪದ್ಯವನ್ನು ಕೇಳಿದ್ರೆ ಕಂದ ಪದ್ಯ. ಆಯ್ತಾ? 2 ಸಾಲಿನ ಪದ್ಯ ಕೇಳಿದ್ರೆ ಏನದು? ಕಂದ ಪದ್ಯ ಆಗಿರುತ್ತೆ. ಯಾರು ಹೇಳ್ತೀರಿ ಕಂದ ಪದ್ಯ ಎಷ್ಟು ಮಾತ್ರ ಎಷ್ಟು ಗಣಗಳು ಬರುತ್ತೆ? ಶ್ವೇತಾ ಇದೆ ನಮ್ಮ ಕಂದ ಪದ್ಯವನ್ನ ಯಾವ ರೀತಿ ಗಣಭಾಗ ಮಾಡ್ತೀಯಾ? ಕಂದ ಪದ್ಯ 4 ಮಾತ್ರ ಎಣಿಸಿ ಏನ್ ಮಾಡ್ತೀಯ? ಒಂದು ಗಣಭಾಗವನ್ನ ಮಾಡ್ತೀಯ. ನೆನ್ಪಿಟ್ಕೊಂಡ್ಬಿಡಿ ಕುಕ್ಕ. 2 ಸಾಲು ಕೊಟ್ಟಿದ್ರು ಅಂದ್ರೆ ಕಂದ ಪದ್ಯ 4 ಮಾತ್ರೆಗಳನ್ನ ಎಣಿಸಿ ಗಣಭಾಗವನ್ನ ಮಾಡ್ಬೇಕು. ಸುಲಭವಾಗಿ 1-1.5 ಅಂಕಕ್ಕಂತೂ ಮೋಸ ಇಲ್ಲ. ಸಾಲುಗಳು ಎಷ್ಟು ಅಂತ ನೆನ್ಪಿಟ್ಕೋಬೇಕು ನೀವು. ಅರ್ಥ ಆಯ್ತಾ? 2 ಸಾಲು ಕೊಟ್ಟಿದ್ರೆ ಕಂದ ಪದ್ಯ, 1 ಸಾಲು ಕೊಟ್ಟಿದ್ರೆ ವೃತ್ತ. ವೃತ್ತದಲ್ಲಿ ಉತ್ಪಲ ಮಾಲ ವೃತ್ತ, ಚಂಪಕ ಮಾಲ ವೃತ್ತ ಯಾವ್ಯಾವ ಪದ್ಯ ಅಭ್ಯಾಸ ಮಾಡಿದಿರ್ತಾನೆ ಅವನ್ನ ನೆನ್ಪಿಟ್ಕೊಳ್ರಿ. ಅದು ನನಗೆ ಕೊನೆ ಸಮಯದಲ್ಲಿ ಅದು ನನಗೆ ನೆನ್ಪು ಹೋಗ್ಬಿಡ್ತು ಅಂತ ಹೇಳಿದ್ರೆ 1 ಸಾಲು ಕೊಟ್ಟಿದ್ರೆ ಬರೀ ವೃತ್ತ ಅಂತ ನಾದ್ರು ಬರೆದ್ರೆ 1 ಅಂಕನಾದ್ರೂ ನಿಮ್ಗೆ
ನಿಮಗೆ ಸಿಗುತ್ತೆ. ಅದು ಬಿಟ್ಟು ನೀವೇನಾದ್ರೂ ಅಲ್ಲಿ ಚಂಪಕ ಮಾಲ ವೃತ್ತ ಕೊಟ್ಟಿದ್ದು ನೀವು ಕೆಳಗಡೆ ಉತ್ಪಲ ಮಾಲ ವೃತ್ತ ಅಂತ ಒಂದ್ ವೇಳೆ ಏನಾದ್ರು ಮರ್ತು ಹೋಗಿ ಆಯ್ತಾ ಗೊಂದಲ ಮಾಡ್ಕೊಂಡು ಅಲ್ಲಿ ಕೊಟ್ಟಿದ್ದೇ ಒಂದು ವೃತ್ತ ನೀನ್ ಯಾವುದೋ ಒಂದು ವೃತ್ತದ ಹೆಸರು ಸೇರಿಸಿ ಬಂದ್ಬಿಟ್ಟೆ ಅಂದ್ರೆ ಬರೋ ಅಂಕನು ಹೋಗ್ಬಿಡುತ್ತೆ. ಕೊನೆ ಅಂಕದಾಗೆ ನೆನಪುವಾಗಿ ಕೈ ಕೊಟ್ರೆ ಬರೀ ವೃತ್ತ ಅಂತನಾದ್ರೂ ಬರೀಬೇಕು, ಅವಾಗ ಒಂದು ಅಂಕ ಸಿಕ್ಕುತ್ತೆ. ಇದು ಛಂದಸ್ಸಿಂದು. ಇನ್ನು 3 ಸಾಲು ಕೊಟ್ಟಿದ್ರೆ 3 ಸಾಲು ಕೊಟ್ಟಿದ್ರೆ ಏನಾಗಿರುತ್ತೆ? ಷಟ್ಪದಿ ಆಗಿರುತ್ತೆ. ಷಟ್ಪದಿ ಅಂದ ತಕ್ಷಣನೇ 2 ನೆನ್ಪಿಟ್ಕೋಬೇಕು. ಷಟ್ಪದಿಯಲ್ಲಿ ಯಾವ್ಯಾವ? ಭಾಮಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ. ಆಯ್ತಾ? ಭಾಮಿನಿ ಷಟ್ಪದಿಯ ಯಾವುದು ನಿಯಮ ಏನಿರುತ್ತೆ? ಪ್ರಸ್ತಾರ ವಿನ್ಯಾಸ ಯಾವ ರೀತಿ ಇರುತ್ತೆ? ಭಾಮಿನಿ ಷಟ್ಪದಿಯದ್ದು 3 4 3 4 3 4 ಅಲ್ವಾ? ಆ ರೀತಿ ಗಣಭಾಗವನ್ನು ಮಾಡಬೇಕು. 3ನೇ ಸಾಲು ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಲಘು ಇದ್ರೂ ಸಹ ಏನ್ ಮಾಡ್ಬೇಕು? ಅದನ್ನ ಗುರು ಮಾಡಬೇಕು. ಆ ನಿಯಮ ಗೊತ್ತಿದೆ ನಿಮಗೆ. ಆಯ್ತಾ? ಇನ್ನೂ ಸುಲಭವಾಗಿ ಇದು ಭಾಮಿನಿ ಷಟ್ಪದಿನೇ ಅಂತ ಏನ್ ಕಂಡುಹಿಡಿತೀರಿ? ಕೌರವೇಂದ್ರನ ಕೊಂದೆ ನೀನು ಪದ್ಯದ್ದು ಯಾವ್ದಾದ್ರೂ ಕೊಟ್ಟಿರ್ಲಿ, ಆ ಪದ್ಯ ಯಾವ್ದಾಗಿರುತ್ತೆ? ಭಾಮಿನಿ ಷಟ್ಪದಿ ಆಗಿರುತ್ತೆ. ನೀವು ನೆನ್ಪಿಟ್ಕೊಂಡ್ ಬಿಡ್ಬೇಕು. ಭಾಮಿನಿ ಅಂತ ತಕ್ಷಣ 3 4 3 4 ಅಂತೆ ಗಣಭಾಗ ಮಾಡ್ಬೇಕು ಅಂತ. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ಪದ್ಯ ಇದೆ, ಯಾವ್ದು? ವಾರ್ಧಕ ಷಟ್ಪದಿ. ವಾರ್ಧಕ ಷಟ್ಪದಿ ಲಕ್ಷಣ 5 5 ಮಾತ್ರೆಗೆ ಒಂದು ಗಣಭಾಗವನ್ನ ಮಾಡಬೇಕು. ಅದನ್ನ ಹೆಂಗೆ ಕಂಡುಹಿಡಿತೀರಿ? ನೋಡಿದ ತಕ್ಷಣ ಇದು ವಾರ್ಧಕ, ನೋಡಿದ ತಕ್ಷಣ ಇದು ಭಾಮಿನಿ ಅಂತ ಹೇಳಂಗೆ. ಕೌರವೇಂದ್ರನ ಕೊಂದೆ ನೀನು ಭಾಮಿನಿ 3 4 3 4. ವೀರನವ ವಾರ್ಧಕ ಷಟ್ಪದಿ ಮಾತ್ರ 5 5 5 ಗಣಭಾಗ ಮಾಡಿ 3ನೇ ಸಾಲಿನ ಕೊನೆ 6ನೇ ಸಾಲಿನ ಕೊನೆಯನ್ನು ಏನ್ ಮಾಡ್ಬೇಕು? ಗುರು ಮಾಡಬೇಕು. ಇದು ಸಹ 3 ಅಂಕಕ್ಕಂತೂ ಯಾವುದೇ ಮೋಸ ಇಲ್ಲ. ಕೊನೆಯದಾಗಿ ನಾನು ಹೇಳಿರೋ ತರ 2 ಲೈನ್ ಕೊಟ್ಟಿದ್ರೆ ಕಂದ, 1 ಕೊಟ್ಟಿದ್ರೆ ವೃತ್ತ, 3 ಸಾಲು ಕೊಟ್ಟಿದ್ರೆ ಬರೀ ಷಟ್ಪದಿ. ನಾನು ಬಿ ಸೆಕ್ಷನ್ ಪೂರ್ತಿ ಹೇಳ್ತಿರೋದು ಅಲ್ವಾ? ಬರೀ ಷಟ್ಪದಿ ಅಂತ ನಾದ್ರೂ ಬರೆದ್ರ ಅಲ್ಲಿ ಎಲ್ಲಿಗೆ 1 ಅಥವಾ 1.5 ಅಂಕನಾದ್ರೂ ಸಿಗುತ್ತೆ. ಇಷ್ಟು ಛಂದಸ್ಸಿಗೆ ಸಂಬಂಧಪಟ್ಟಿದ್ದಂಥದ್ದು. ಇನ್ನು ಅಲಂಕಾರ. ಯಾವುದು ಅಲಂಕಾರ? ಎಷ್ಟು ಅಂಕಕ್ಕೆ ಇರುತ್ತೆ? ಅಲಂಕಾರ ಸಹ 3 ಅಂಕಕ್ಕೆ ಇರುತ್ತೆ. ಆಯ್ತಾ? ನಾವು ಚಟುವಟಿಕೆಗೂ ಸಹ ಪರೀಕ್ಷೆಗೆ ಬರುವಂತ ಅಲಂಕಾರಗಳನ್ನೇ ಕೊಟ್ಟಿದ್ದೀವಿ ಅಲ್ವಾ? ಅರ್ಧವಾರ್ಷಿಕ ಪರೀಕ್ಷೆಯಲ್ಲೂ ಬಂದಿದ್ದಾವೆ, ಅವೇ ರಿಪೀಟ್ ಆಗಿದ್ದಾವೆ. ಈಗ 2 ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲೂ ಬಂದಿದ್ದಾವೆ. ಕೇಳಿದ್ರೆ ಬಹುಪಾಲು ಕೇಳಬಹುದಾಗಿರುವಂತವು ಉಪಮಾಲಂಕಾರ ಇಲ್ಲ ರೂಪಕಾಲಂಕಾರ. ಅವೆರಡರಲ್ಲಿ ಯಾವ ಕೊಟ್ಟರು ನೀವು ಬರೆಯಕ್ಕೆ ತಯಾರಿದ್ದೀರಿ. ರೂಪಕಾಲಂಕಾರ ಅಂದ ತಕ್ಷಣ ನಮ್ಗೆ ಯಾವ ಅಲಂಕಾರ ನೆನಪು ಬರ್ಬೇಕು? ಮಾರಿ ಗೋಕರ್ಣವಾಯ್ತು ನಾಡಿನ ಭಾರತವು, ಅದು ಯಾವ ಅಲಂಕಾರ ಆಗಿರುತ್ತೆ? ರೂಪಕಾಲಂಕಾರ ಆಗಿರುತ್ತೆ ಅಲ್ವಾ? ಇನ್ನು ದೃಷ್ಟಾಂತ ಅಲಂಕಾರಕ್ಕೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇಂಥದ್ದು ಯಾವ್ದಾದ್ರು ಬಂದಿತ್ತು ಅಂದ್ರೆ ಅದು ದೃಷ್ಟಾಂತ ಅಲಂಕಾರ ಆಗಿರುತ್ತೆ. ಈಗ ಏನು ಅಭ್ಯಾಸ ಮಾಡಿದಿರಲ್ಲ ಅವನು ಇನ್ನು ಚೆನ್ನಾಗಿ ಅಭ್ಯಾಸ ಮಾಡ್ರೆ ಅಷ್ಟರಲ್ಲಿ ಒಂದು ಅಲಂಕಾರ ಅಂತೂ ಬಂದೇ ಬರುತ್ತೆ. ಅದನ್ನ ಸಮನ್ವಯಿಸಬೇಕು. ಉಪಮೇಯ, ಉಪಮಾನ, ಉಪಮವಾಚಕ, ಸಮಾನ ಧರ್ಮ, ಕೊನೆಯದಾಗಿ ಸಮನ್ವಯ. ಈ 4 ಅಂಶಗಳು ಬರೋದು ಯಾವ ಅಲಂಕಾರದಲ್ಲಿ? ಉಪಮಾಲಂಕಾರದಲ್ಲಿ. ರೂಪಕಾಲಂಕಾರದಲ್ಲಿ ಉಪಮೇಯ ಮತ್ತು ಉಪಮಾನ ಎರಡೇ ಬರುತ್ತೆ. ಉಪಮಾಲಂಕಾರದಲ್ಲಿ ಇದನ್ನು ಇದಕ್ಕೆ ಹೋಲಿಸಲಾಗಿದೆ, ಆದುದರಿಂದ ಉಪಮಾಲಂಕಾರ. ರೂಪಕಾಲಂಕಾರದಲ್ಲಿ ಇದಕ್ಕೂ ಉಪಮೇಯಕ್ಕೂ ಮತ್ತು ಉಪಮಾನಕ್ಕೂ ಅಭೇದವಾಗಿ ಹೇಳಲಾಗಿರೋದ್ರಿಂದ ಇದು ರೂಪಕಾಲಂಕಾರ. ಹಿಂಗ್ ನೆನಪು ಮಾಡ್ಕೊಂಡು ಬರಬೇಕು. 3 ಅಂಕ ಆರಾಮಾಗಿ ತಕ್ಕಬಹುದು. ಇದು ಅಲಂಕಾರದ್ದು ಆಯ್ತು. ಇನ್ನು ಗಾದೆ ಮಾತು, ಅದು ಎಷ್ಟು ಅಂಕಕ್ಕೆ ಇರುತ್ತೆ? 3 ಅಂಕಕ್ಕೆ ಇರುತ್ತೆ. 3 ಹಂತಗಳು ಏನೇನು? ಪೀಠಿಕೆ, ವಿವರಣೆ, ಉಪಸಂಹಾರ. ಸಾಮಾನ್ಯವಾಗಿ ಎಲ್ಲ ಗಾದೆ ಮಾತುಗಳನ್ನು ಕೇಳಿರ್ತೀರಿ, ಅದ್ರ ಮಹತ್ವನೇ ಬರೀಬೇಕು. ಗೊತ್ತಾಯ್ತಾ? ಕಾಯಕವೇ ಕೈಲಾಸ. ಪೀಠಿಕೆಯಲ್ಲಿ ಯಾವ ಗಾದೆ ಮಾತು ಕೇಳಿರ್ಲಿ ನೀವು ಪೀಠಿಕೆ ಒಂದು ಇದನ್ನೇ ಬರೀರಿ ಅಂತ ಬರ್ಸಿದೀನಿ. ನೆನಪಿದೆಯಾ? ಯಾರು ಹೇಳ್ತೀರ ಅದನ್ನ? ಪೀಠಿಕೆ ಯಾರು ಹೇಳ್ತೀರಿ? ಗಾದೆ ಮಾತಿಗೆ ನಾನು ಬರ್ಸಿರುವಂತ ಪೀಠಿಕೆ. ಎಲ್ಲಾ ಗಾದೆ ಮಾತು ಯಾವ್ದಾದ್ರು ಕೊಟ್ಟಿರ್ಲಿ ಅದೊಂದೇ ಪೀಠಿಕೆ. ಅದು ಬರ್ದಿರಿ ಅಂದ್ರೆ 1 ಅಂಕ.
ಗಾದೆ ಜನಪದ ವೇದ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆ ಸುಳ್ಳಾದರೆ ಹಾಲು ವಿಷವಾದಂತೆ. ಇದು ಜನಪದರ ನುಡಿಮುತ್ತು ಆಗಿದೆ ಅಲ್ವಾ. ಈ ರೀತಿ ಬಳಸಿ ಇಂತಹ ಗಾದೆಗಳ ಸಾಲಿನಲ್ಲಿ ಸೇರುವಂತಹ ಡ್ಯಾಶ್ ಈ ಗಾದೆಯ ಬಗ್ಗೆ ಈಗ ಚರ್ಚಿಸೋಣ. ಅದಷ್ಟು ಬರೆದ್ರಿ ಅಂದ್ರೆ ಒಂದಂಕ. ಡ್ಯಾಶ್ ಅಂತ ಹೇಳಿದಲ್ಲಿ ಯಾಕೆ ನೀವು ಕೊಟ್ಟಿರುವಂತ ಗಾದೆಯಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೊಂಡಿರೋ ನಿಮ್ಗೆ ಯಾವ್ದು ಸುಲಭ ಆಗಿರುತ್ತಾ ಆ ಗಾದೆ ಹೆಸರು ನಲ್ಲಿ ಬರೀಬೇಕಷ್ಟೇ. ಅರ್ಥ ಆಯ್ತಾ? ಇದು ಪೀಠಿಕೆ, ಒಂದಂಕಕ್ಕಂತೂ ಅಡ್ಡಿ ಇಲ್ಲ. ಇನ್ನು ವಿವರಣೆ. ವಿವರಣೆ ಅಂದ್ರೆ ಆ ಗಾದೆ ಮಹತ್ವವನ್ನೇ ಬರೀತಾ ಹೋಗ್ಬೇಕು. ಈ ಉದಾಹರಣೆ ಕಾಯಕವೇ ಕೈಲಾಸ, ಅದ್ರ ಬಗ್ಗೆ ಬರೀಬೇಕು ವಿವರಣೆ. ಏನು ಅಂದ್ರೆ ಕೈಲಾಸ ಎಲ್ಲೂ ಇಲ್ಲ, ನಾವು ಮಾಡುವಂತ ಕಾಯಕದಲ್ಲಿ ಇದೆ. ಬಸವಣ್ಣನವರು ಸಹ ಕಾಯಕದ ಮಹತ್ವವನ್ನ ಎತ್ತಿ ಹಿಡಿದಿದ್ದಾರೆ. ಗೊತ್ತಿದೆಯಾ ಕಾಯಕದ ಕೈಲಾಸ? ಅದೆಲ್ಲವನ್ನ ಬರಿಬೇಕು. ಅರ್ಥ ಆಯ್ತಾ? ಇನ್ನು ಉಪಸಂಹಾರದಲ್ಲಿ ಕೊನೆಯಲ್ಲಿ ಏನ್ ಬರಬೇಕು ಅಂತ ಹೇಳಿದೆ? ಹೀಗೆ ಅಥವಾ ಈ ರೀತಿಯಾಗಿ ಈ ಗಾದೆಯು ಕಾಯಕದ ಮಹತ್ವವನ್ನ ತಿಳಿಸ್ಕೊಡುತ್ತೆ ಅಂತ ಎರಡು ಲೈನ್ ಬರ್ಬಿಟ್ರೆ ಅಂದ್ರೆ 1 1 1 3 ಅಂಕ ಬಂತು. ಪೀಠಿಕೆಗೊಂದು, ವಿವರಣೆ, ಉಪಸಂಹಾರ 3 ಅಂಕ ಬಂತ. ಇದು ಸಹ ಅಪಠಿತ ಗದ್ಯ ಎಷ್ಟು ಈಜಿನ ಇದು ಅಷ್ಟೇ ಈಜಿ. ಈ 3 ಹಂತಗಳು ಕಾಣಿಸ್ಬೇಕು. ಪೀಠಿಕೆ, ವಿವರಣೆ, ಉಪಸಂಹಾರ ಕಾಣಿಸ್ಬೇಕು. ಆಯ್ತಾ? ಇದು ಗಾದೆ ಮಾತಿನದು ಆಯ್ತು. ಇನ್ನು 5 6 ವಾಕ್ಯದಲ್ಲಿ ಅದಾದ್ಮೇಲೆ ಯಾವುದು? ಪ್ರಸ್ತಾರ ಆಯ್ತು, ಅಲಂಕಾರ ಆಯ್ತು, ಗಾದೆ ಮಾತಾಯ್ತು, ಸಂದರ್ಭ. ಸಂದರ್ಭದೊಡನೆ ಸ್ವಾರಸ್ಯವನ್ನ ವಿವರಿಸಿ. 33ನೇ ಪ್ರಶ್ನೆಯಿಂದ 38 ಗದ್ಯದಿಂದ 3 ಇರುತ್ತೆ, ಪದ್ಯದಿಂದ 3 ಇರುತ್ತೆ. ಕುತ್ಕೋ ಅಲ್ವಾ? ಗದ್ಯದಿಂದ 3 ಸಂದರ್ಭಗಳನ್ನು ಕೇಳಿರ್ತಾರೆ, ಪದ್ಯದಿಂದ 3 ಸಂದರ್ಭಗಳನ್ನು ಕೇಳಿರ್ತಾರೆ. ಒಂದು ಗಾದಿಗೆ ಎಷ್ಟು? 3 ಅಂಕ. ಆಯ್ತಾ? ಅಲ್ಲಿಗೆ ಎಷ್ಟಿರುತ್ತೆ ಸಂದರ್ಭ ಸ್ವಾರಸ್ಯ? 6 ಪ್ರಶ್ನೆಗಳು ಇರುತ್ತೆ, 18 ಅಂಕಕ್ಕೆ. ಹೌದಾ? ಒಂದು ಸಂದರ್ಭಕ್ಕೆ ಎಷ್ಟು ಅಂಕ? 3 ಅಂಕದಂತೆ 18 ಪ್ರಶ್ನೆಗೆ ಇರುತ್ತೆ. ಆಯ್ತಾ? ಗದ್ಯದಿಂದ 3 ಸಂದರ್ಭ ಕೇಳ್ತಾರೆ, ಇನ್ನು ಪದ್ಯದಿಂದ 3 ಸಂದರ್ಭಗಳನ್ನ ಕೇಳ್ತಾರೆ. ಹೆಂಗೆ ಅಲ್ಲಿ 3 ಅಂಕಗಳನ್ನ ಹೆಂಗೆ ಡಿವೈಡ್ ಮಾಡ್ಕೊಂಡಿದ್ದಾರೆ? ಪೀಠಿಕೆ ಆಯ್ಕೆ ಅಂದ್ರೂ ಅದನ್ನೇ, ಪೀಠಿಕೆ ಅಂದ್ರೂ ಅದನ್ನೇ. ಆಯ್ತಾ? ಆಯ್ಕೆ, ಸಂದರ್ಭ, ಸ್ವಾರಸ್ಯ. ಆಯ್ತಾ? ಆಯ್ಕೆ ಒಳಗೆ ಏನ್ ಬರೀತೀರಿ? ವಾಕ್ಯದ ಪಾಠದ ಹೆಸರು, ಆ ಪಾಠದ ಲೇಖಕರ ಹೆಸರು, ಆ ಪಾಠದ ಆಯ್ಕೆ ಗ್ರಂಥ. ಇಷ್ಟು ನೆನಪು ಮಾಡ್ಕೊಂಡು ಬರೆದ್ರೆ 1 ಅಂಕ ಬಂತು. ನಿಮಗೆ ಆಯ್ಕೆ ಗ್ರಂಥ ಬರಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಪಾಠದ ಹೆಸರು, ಲೇಖಕರ ಹೆಸರಾದ್ರೂ ಬರಿಬೇಕು. ಈ ವಾಕ್ಯವನ್ನು ಪೂತಿನಾರವರ ಯಾವ ಪಾಠ? ಶಬರಿನ ಶಬರಿ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಇಷ್ಟು ಬರೆದ್ರಿ ಅಂದ್ರೂ 1 ಅಂಕ. ಇನ್ನು ಸಂದರ್ಭ ಅಂದ್ರೆ ಅಲ್ಲಿ ಕೇಳಿರೋಂತ ವಾಕ್ಯ ಆ ಪಾಠದಲ್ಲಿ ಯಾವ ಸಂದರ್ಭದಲ್ಲಿ ಬಂದಿದೆ, ಯಾವಾಗ ಬಂತು ಅಂತ ಬರೀಬೇಕು. ಯಾರು ಯಾವಾಗ ಯಾರಿಗೆ ಏನ್ ಹೇಳಿದ್ರು ಅದು ಸ್ವಲ್ಪ ಹಿಂದೆ ಮುಂದೆ ಉತ್ತರ ಬರೆದ್ರೆ ಸಂದರ್ಭ ಆಯ್ತು. ಸ್ವಾರಸ್ಯ, ಆ ವಾಕ್ಯದಲ್ಲಿ ಏನೋ ಒಂದು ವಿಶೇಷತೆ ಇರುತ್ತೆ. ಈಗ ಬೆಳಕಿ ಕೊಲಿದವರು ಉರಿಯುವ ಬತ್ತಿಯ ಕರುಕ ಕಾಣರು ಲಕ್ಷ್ಮಣ. ಏನದು? ಅಲ್ಲಿರುವಂತ ವಿಶೇಷ ಏನು? ಸ್ವಾರಸ್ಯ ಏನು? ಅಲ್ಲಿ ಶಬರಿಯ ಭಕ್ತಿಯನ್ನ ಏನ್ ಮಾಡಿದ್ದಾರೆ? ಉರಿಯುವಂತಹ ಭಕ್ತಿಗೆ ಹೋಲಿಸಿದ್ದಾರೆ. ಸ್ವಾರಸ್ಯ ತಾನೇ ಇದು, ಅದನ್ನ ಬರೀಬೇಕು. ಇಷ್ಟು ಬರೆದ್ರಿ ಅಂದ್ರೆ 3 ಅಂಕಗಳು ಸಿಗುತ್ತೆ. ಹಂಗೆ ಒಟ್ಟು 6 ಸಂದರ್ಭ 3 ಅಂಕದಂತೆ ಒಟ್ಟು 18 ಅಂಕಗಳು ಬರುತ್ತೆ. ಕೊನೆಯದಾಗಿ ನಿಮಗೆ ಏನೋ ಬರಿಬೋದು, ಆರಾಮಾಗಿ ಬರಿಬೋದು. ಆದ್ರೆ ನೀವು ಏನ್ ಮಾಡ್ತೀರಪ್ಪ ಅಂದ್ರೆ ನನಗೆ ಬರಲ್ಲ, ಬರೋದೇ ಇಲ್ಲ, ಬಿಟ್ಬಿಡ್ತೀರಿ. ದಯವಿಟ್ಟು ಆ ಕೆಲಸವನ್ನ ಮಾತ್ರ ಮಾಡ್ಬೇಕು. ಅಟ್ಲೀಸ್ಟ್ ಆ ವಾಕ್ಯ ಯಾವ ಪಾಠದ್ದು, ಆಯ್ತಾ? ಲೇಖಕರ ಹೆಸರು ನೆನಪಿ ಬಂತ ಲೇಖಕರ ಹೆಸರು, ಇಲ್ಲ ಪಾಠದ ಹೆಸರು ನೆನಪಿ ಬಂತ ನಿಮಗೆ ಪಾಠದ ಹೆಸರು ಬರೀ ಆಯ್ಕೆ ಒಳಗೆ. ಸಂದರ್ಭ ಅದು ಯಾವಾಗ ಬಂತು ಅಂತ ಒಂದು 4 ಲೈನು ಆ ಪಾಠದ ಏನು ಅರ್ಥ ಆಗಿದೆ ನಿಮಗೆ ಅದು ಅಷ್ಟು ಬರೆದ್ರೆ ನಿಮ್ಗೆ 18 ಅಂಕಗಳು ಬರುತ್ತೆ. ಇಷ್ಟು. ಇನ್ನು ಪದ್ಯ ಭಾಗ ಪೂರ್ಣಗೊಳಿಸಿ. ಪದ್ಯ ಭಾಗ ಪೂರ್ಣಗೊಳಿಸಿ
ಸಿಗುತ್ತೆ. ಇನ್ನು ಪದ್ಯದ ಭಾವಾರ್ಥ, ಪದ್ಯ ಕೊಟ್ಟಿರ್ತಾರೆ. ಆ ಪದ್ಯ ಯಾವುದು, ಅದ್ರ ಸಾರಾಂಶ ಏನು, ಆ ಪದ್ಯದ ಒಂದೊಂದೇ ಲೈನ್ ವಾಕ್ಯದಲ್ಲಿ ಬರ್ಕೊಂತ ಹೋಗೋದು. ಇದು ಸಹ ತುಂಬಾ ಸುಲಭವಾಗಿ ನೀವು ಅಂಕಗಳನ್ನ ತಗೋಬಹುದಾಗಿರುವಂತ ಭಾಗ. ಇನ್ನು ಅಪಠಿತ ಗದ್ಯ ಏನು 8-10 ವಾಕ್ಯ. 8-10 ವಾಕ್ಯದಲ್ಲಿ ಇಡೀ ಗದ್ಯ ಅಥವಾ ಪದ್ಯದ ಎಲ್ಲಾ ಸಾರಾಂಶ ನಿನಗೆ ಏನ್ ನೆನಪಿ ಬರುತ್ತೆ ಅದನ್ನ ನಿನ್ನ ಶೈಲಿಯಲ್ಲೇ ನೀನು ಚರ್ಚೆ ಮಾಡ್ತಾ ಬರಿತಾ ಹೋಗ್ಬೇಕು. ಆಯ್ತಾ? 4 ಅಂಕಕ್ಕಂತೂ ಏನು ಸಮಸ್ಯೆ ಆಗಲ್ಲ, ಓದಿರ್ಬೇಕು ಸ್ವಲ್ಪ. ಆಯ್ತಾ? ಇಲ್ಲಿಂದಾದ್ರೂ ಕುತ್ಕೊಂಡು 8-10 ವಾಕ್ಯದ ಕಡೆ ಸ್ವಲ್ಪ ಗಮನವನ್ನ ಕೊಡ್ರಿ. ಇನ್ನು ಅಪಠಿತ ಗದ್ಯ ಅದೇ ಹೇಳಿದ್ನಲ್ಲ, ಮೇಲ್ಗದ್ಯ ಭಾಗ ಇರುತ್ತೆ, ಕೆಳಗಡೆ 2 ಪ್ರಶ್ನೆಗಳಿರುತ್ತೆ, ಉತ್ತರವನ್ನು ಹುಡುಕಿ ಬರೆಯೋದು 4 ಅಂಕ. ಇನ್ನು ಪತ್ರಲೇಖನ 2 ತರ ಇರುತ್ತೆ, ವೈಯಕ್ತಿಕ ಮತ್ತು ವ್ಯಾವಹಾರಿಕ. ಅದರಲ್ಲಿ ಒಂದು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಬರೆದ್ರೂ 5 ಅಂಕಗಳನ್ನ ತಗೋಬಹುದು. ಇವರಿಂದ ಇವರಿಗೆ, ಆಯ್ತಾ? ಪತ್ರದ ಒಡಲು, ಕೊನೆಯದಾಗಿ ಮುಕ್ತಾಯ, ಇಂತಿ ನಿಮ್ಮ ಮಗಳು ಮಗ ಅಥವಾ ಇಂತಿ ನಿಮ್ಮ ಅಧಿಕಾರಿಗಳಿಗೆ ಬರೆಯೋದಾದ್ರೆ ವಿಶ್ವಾಸ ಅಂತವು ಗೊತ್ತಿದೆ ತಾನೆ. ಅದನ್ನ ಯಾವ ಪತ್ರ ಇದು ಅಂತೇಳಿ ನೆನಪು ಮಾಡ್ಕೊಂಡು ಬರೆದ್ರೆ 5 ಅಂಕ ಸಿಗುತ್ತೆ. ಇನ್ನು ಪ್ರಬಂಧಕ್ಕೆ ಬಂದ್ರೆ ಎಷ್ಟು 10-12 ಪ್ರಬಂಧಗಳು ನಾವು ಚೆನ್ನಾಗಿ ಕಲ್ತಿದ್ವಿ ಅಂದ್ರೆ 5 ಅಂಕಗಳು ಸಿಗ್ತವೆ. ರಾಷ್ಟ್ರೀಯ ಹಬ್ಬಗಳು ಯಾರಿಗೆ ಗೊತ್ತಿಲ್ಲ, ರಾಷ್ಟ್ರೀಯ ಭಾವೈಕ್ಯತೆ ಯಾರಿಗೆ ಬರಲ್ಲ ಅಲ್ವಾ, ಇವುಗಳೆಲ್ಲವನ್ನ ಬರೀ. ಇಷ್ಟು ಪ್ರಶ್ನೆ ಪತ್ರಿಕೆ ವಿನ್ಯಾಸ. ಬಹುಪಾಲು ವಿದ್ಯಾರ್ಥಿಗಳು ಈಗ ಆಗಿರುವಂಥ 2 ಯಾವುದು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮೊದಲಿನಕ್ಕಿಂತ 2ನೇದ್ರಲ್ಲಿ ಪರವಾಗಿಲ್ಲ ಅಲ್ವಾ, ಹಂಗೆ 3ನೇದ್ರಲ್ಲಿ, ಹಂಗೆ 4ನೇದ್ರಲ್ಲಿ, ಹಂಗೆ ವಾರ್ಷಿಕ ಪರೀಕ್ಷೆ ಬರೋದ್ರೊಳಗೆ ಎಲ್ಲರೂ ಪಾಸ್ ಆಗೋ ರೀತಿ ಅಭ್ಯಾಸ ಮಾಡಲೇಬೇಕು. ಇದನ್ನಾದ್ರೂ ನೀವು ತಲೆಯಲ್ಲಿ ಇಟ್ಕೊಂಡು ಬರದೇ ಇಲ್ಲ ನನಗೆ ಅಂತ ಬಿಡೋದಕ್ಕಿಂತ ಆ ಪಾಠದ್ದು ಸಾರಾಂಶ, ಲೇಖಕರ ಹೆಸರು ಅಲ್ವಾ, ಇವುಗಳಿಂದನಾದ್ರೂ ಒಂದೊಂದೊಂದು ನಾಲ್ಕನಾದ್ರೂ ತಗೊಂಡ್ರೆ ನೀವು ಪಾಸ್ ಆಗೋದ್ರಲ್ಲಿ ಅನುಮಾನ ಇಲ್ಲ. ಇಷ್ಟು ಮಾಡ್ರಿ ಅಂತ ಹೇಳ್ತಾ ಇಲ್ಲಿ ಈ ತರಗತಿಯನ್ನ ಮುಕ್ತಾಯಗೊಳಿಸೋಣ.